ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 11ನೆಯ ಅಧ್ಯಾಯ ವಿಶ್ವರೂಪ ದರ್ಶನ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ಹರಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಮಿತ್ಯವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ನಿಜತಾಗಂತೇಗ್ಧಂ ವಾಗ್ದೇವ್ಯೈ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರೋ ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಃ. ಭಗವತ್ಪಾದಶಂಕರಂ ಲೋಕಶಂಕರಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತಾದನ್ನಮವ್ಯಕ್ತಸಂಭವಂ ಮಂಡಸ್ಯಾಂತಸ್ಯ ಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಕೇಳುಗ ಮಹಾಜನಗಳೇ, ಯಥಾಶಕ್ತಿ ಯಥಾಮತಿ ಆ ವಾಗ್ದೇವಿ ಏನು ನುಡಿಸ್ತಾಳೋ ಅದನ್ನು 11ನೆಯ ಅಧ್ಯಾಯದ ಒಂದು ಅರ್ಥಚಿಂತನೆಯನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನಿಮ್ಮ ಅನಿಸಿಕೆಗಳನ್ನು ಸೂಚಿಸಿ ಅಂತ ಕೇಳ್ಕೊಳ್ತಾ ಆರಂಭ ಮಾಡ್ತಾ ಇದ್ದೇನೆ. ವಿಶ್ವರೂಪ ದರ್ಶನ. ವಿಶ್ವಂ ವೈಚಿತ್ರ್ಯಂ ಜಗತ್ ಅಂತ ಹೇಳಿ ಹೇಳ್ತಾರೆ. ಈ ವಿಶ್ವ ಅಂದರೆ ಹೇಗಿದೆ ಅಂದರೆ ವಿಚಿತ್ರವಾಗಿದೆ. ಚಿತ್ರ ವಿಚಿತ್ರ ಅಂದರೆ ಇಲ್ಲಿ ವಿವಿಧವಾದ ರೀತಿಯಾದಂತಹ ಪಶು ಪಕ್ಷಿ ಪ್ರಾಣಿ ಗಿಡ ಮರ ಬಳ್ಳಿ ಇತ್ಯಾದಿ ನಾನಾ ವಿಧವಾದಂತಹ ಕಣ್ಣಿಗೆ ಗೋಚರವಾಗತಕ್ಕಂತಹ 4 ವಿಧವಾದಂತಹ ಸೃಷ್ಟಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂಡಜ, ಉದ್ಬೀಜ, ಸ್ವೇದಜ, ಜರಾಯುಜ ಅಂತ ಹೇಳಿ. ಇವು ಬಣ್ಣಗಳಲ್ಲಿಯೂ ಗಾತ್ರಗಳಲ್ಲಿಯೂ ನಡೆನುಡಿಗಳಲ್ಲಿಯೂ ವಿಭಿನ್ನವಾಗಿ ನಮಗೆ ಕಂಡು ಬರುತ್ತೆ. ಜಗತ್ತು ಅಂದರೆ ಜಾಯತೆ ಗತ್ಯತೆ ಅಂತ ಹೇಳಿ, ಹುಟ್ಟತ್ತೆ. ಮತ್ತು ಗತಿ ಅಂದರೆ 2 ಅರ್ಥ. ಚಲನೆ ಇದೆ ಮತ್ತೆ ನಾಶವನ್ನು ಹೊಂದತ್ತೆ ಅಂತ. ಯಾವ್ದ್ಯಾವ್ದು ಹುಟ್ಟತ್ತೋ ಅದೆಲ್ಲವೂ ಏನಾಗತ್ತೆ, ಒಂದಲ್ಲ ಒಂದು ದಿವಸ ನಾಶವನ್ನು ಹೊಂದತ್ತೆ ಅಂತಕ್ಕಂಥದ್ದು ಪ್ರಕೃತಿಯ ನಿಯಮ. ಹೀಗೆ ಇರ್ತಕ್ಕಂತಹ ಜಗತ್ತಿನಲ್ಲಿ ಚರ ಅಚರ ಅಂತ 2 ಪ್ರಧಾನವಾದಂತಹ ಭೇದವನ್ನು ನಾವು ಮಾಡಿದಾಗ ಯಾವುದು ಚಲಿಸತ್ತೆ, ಯಾವುದು ಸ್ಥಿರವಾಗಿ ನಿಂತಿರುತ್ತೆ, ಅವೆಲ್ಲವೂ ಆ ನಿರಾಕಾರ ಬ್ರಹ್ಮನಿಂದಲೇ ಆಗಿದೆ ಅಂಥೇಳಿ ಶಾಸ್ತ್ರ ಸಿದ್ಧಾಂತ. ನಮ್ಮ ಉದ್ದೇಶ ನಾವು ಆ ನಿರಾಕಾರ ಬ್ರಹ್ಮದಲ್ಲಿ ಲೀನವಾದಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಅದ್ವೈತ ಸಿದ್ಧಾಂತ ನಮಗೆ ಹೇಳ್ತಾ ಇದೆ. ಅಥವಾ ಎಲ್ಲ ಸಿದ್ಧಾಂತಗಳು ಅದನ್ನೇ ಪ್ರತಿಪಾದನೆ ಮಾಡುತ್ತೆ. ವ್ಯತ್ಯಾಸ ಇಷ್ಟೇ, ಅದ್ವೈತ ಸಿದ್ಧಾಂತದಲ್ಲಿ ಬ್ರಹ್ಮಕ್ಕೂ ಜೀವಕ್ಕೂ ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಸಚ್ಚಿದಾನಂದ ಸ್ವರೂಪ ಅಂತಕ್ಕಂಥದ್ದು ಅದ್ವೈತ ಸಿದ್ಧಾಂತ. ದ್ವೈತದಲ್ಲಿ
ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಇರ್ತಕ್ಕಂತಹ ಆ ನಿರಾಕಾರ ಬ್ರಹ್ಮನನ್ನ ನಾವು ಫಸ್ಟು ತಿಳ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಎಲ್ಲವೂ ಅವರಿಂದನೇ ಆಗಿರೋದು, ನಾವು ಕೇವಲ ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡಾಗ ನಮಗೆ ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂತಹ ಅಹಂ ಕಡಿಮೆ ಆಗತ್ತೆ. ನಮಗೆ ಆ ಚೇತನ ಅಥವಾ ಆ ಚೈತನ್ಯ ಅಥವಾ ಆ ನಿರಾಕಾರ ಬ್ರಹ್ಮ ಅಥವಾ ಆ ಸೃಷ್ಟಿಕರ್ತ ನಮಗೇನಾದರೂ ಶಕ್ತಿಯನ್ನ ಕೊಟ್ರೆ ಆ ಕೆಲಸವನ್ನ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅವನು ಯಾವ್ಯಾವ್ದ್ರಲ್ಲಿ ನಮ್ಮ ತೊಡಗಿಸ್ತಾನೋ ಅದನ್ನು ಮಾತ್ರ ನಾವು ಮಾಡೋದಕ್ಕೆ ಸಾಧ್ಯ. ಅವನು ತೊಡಗಿಸಿಲ್ಲ ಅಂದರೆ ನಾವು ಯಾವುದನ್ನು ಸಾಧ್ಯ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಎಲ್ಲವೂ ನಿನ್ನದೇ ಅಂತಕ್ಕಂತಹ ಮನೋಭಾವನದಲ್ಲಿ ನಾವು ನಾನು ನನ್ನದು ಅನ್ನತಕ್ಕಂತಹ ಅಹಂನ ಬಿಟ್ಟು ಸಾತ್ವಿಕ ರೀತಿಯಿಂದ ಶರಣಾಗತ ರೀತಿಯಿಂದ ಹೋದಾಗ ನಾವು ಉತ್ತಮ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ಪುರಾಣಗಳಲ್ಲಿ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಎಲ್ಲ ಕಡೆಯಲ್ಲೂ ಕೂಡ ಆ ನಿರಾಕಾರ ಬ್ರಹ್ಮನ್ನ ಬೇರೆ ಬೇರೆ ರೀತಿಯಾಗಿ ತಿಳಿಸಿದ್ದಾರೆ, ಹೊಗಳಿದ್ದಾರೆ, ಸ್ತುತಿ ಮಾಡಿದ್ದಾರೆ. ಇಲ್ಲಿ ಅರ್ಜುನ ವಿಶ್ವರೂಪ ದರ್ಶನವನ್ನ ನೋಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅದನ್ನ ನಮಗೆ ಯಾವುದೇ ಒಂದು ನೋಡಬೇಕಾದ್ರೂ ಪಡ್ಕೊಳ್ಬೇಕಾದ್ರೂ ಕೂಡ ಅರ್ಹತೆ ಅನ್ನೋದನ್ನ ಇರಬೇಕು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದ್ದಾನೆ. ಅರ್ಜುನ ಕೇಳ್ತಾ ಇದ್ದಾನೆ 11ನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ, ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ ಅಂಥೇಳಿ ಹೇಳ್ತಾ ಇದ್ದಾನೆ. ಮದ್ ಅನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ ತ್ವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ನನ್ನಲ್ಲಿ ಅನುಗ್ರಹ ಮಾಡೋದಕ್ಕಾಗಿ ಅಧ್ಯಾತ್ಮ ಎಂಬ ಹೆಸರಿನ ಯಾವ ಪರಮ ಗುಹ್ಯವಾದ ಮಾತನ್ನು ನೀನು ಹೇಳಿದೆಯೋ ಅದರಿಂದ ನನ್ನ ಮೋಹ ತೊಲಗಿತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅನೇಕ ವಿಧವಾದಂತಹ ಮಾತುಗಳನ್ನ ಶ್ರೀಕೃಷ್ಣ ಹೇಳಿದ ಮೇಲೆ ಇವನಲ್ಲಿ ಮೋಹ ತೊಲಗಿತು ಅಂತ ಹೇಳಿ. ಮಹಾಜ್ಞಾನಿ ಆಗಿರ್ತಕ್ಕಂತಹ ಅರ್ಜುನ ಸಾಕ್ಷಾತ್ ಶ್ರೀಕೃಷ್ಣನ ಸಂಬಂಧಿ, ಸಖ ಎಲ್ಲವೂ ಆಗಿರ್ತಕ್ಕಂತಹ ಅರ್ಜುನನಿಗೆ ಇಷ್ಟೊಂದು ಹೇಳಬೇಕು ಅಂತಂದ್ರೆ ನಮ್ಮಂತಹ ಸಾಮಾನ್ಯ ಜನರಿಗೆ ಎಷ್ಟು ಹೇಳಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಸದಾ ತೊಡಗಿಕೊಂಡಾಗ ನಾವು ಒಂದು ಸ್ವಲ್ಪ ಮಟ್ಟಿಗೆ ಅವರವರ ಪೂರ್ವ ಪುಣ್ಯದ ಅನುಸಾರವಾಗಿ ಸಾಧನೆಯನ್ನ ಮಾಡ್ಬೋದು ಅಂತ ಅನ್ಸುತ್ತೆ. ಮುಂದೆ ಹೇಳ್ತಾನೆ, ಭವಾಪ್ಯಯೋ ಹಿ ಭೂತಾನಾಂ ಶ್ರುತೋ ವಿಸ್ತರಶೋ ಮಯ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮವಿಚಾಪ್ಯಯಂ. ಭವ ಅಪಿ ಯೋ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ಸ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಂ ಅಪಿ ಚ ಅವ್ಯಯಂ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಭೂತಗಳ ಭವ ಅಪ್ಯಯ ಇವೆರಡನ್ನು ವಿಸ್ತಾರವಾಗಿ ನಿನ್ನಿಂದ ನಾನು ಕೇಳಿದ್ದೇನೆ. ಹೇ ಕಮಲಪತ್ರಾಕ್ಷ, ಕಮಲದ ಪತ್ರೆಯಂತೆ ಇರುವ ಕಣ್ಣುಗಳನ್ನು ಉಳ್ಳವನೇ, ಅವ್ಯಯವಾದ ಅಂದ್ರೆ ಯಾವತ್ತೂ ಕಡಿಮೆ ಆಗಿರ್ತಕ್ಕಂತಹ ನಿನ್ನ ಮಹಾತ್ಮೆಯನ್ನ ಕೇಳಿದ್ದೇನೆ. ಇನ್ನು ಮುಂದೆ ನನ್ನ ಏನು ಪ್ರಶ್ನೆ ಇದೆ ಅಂತ ಹೇಳಿ ಮುಂದೆ ಅರ್ಜುನ ಹೇಳ್ತಾ ಇದ್ದಾನೆ. ಏವಮೇತದ್ಯಥಾರ್ಥಾತ ತ್ವಮಾತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಏವಂ ಏತದ್
ಅತ್ಯಾಥ ತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹೇ ಪರಮೇಶ್ವರ, ನೀನು ನಿನ್ನನ್ನು ಹೇಗೆಂದು ಹೇಳ್ಕೊಂಡಿದ್ಯಲ್ಲ, ನಾನು ಹೀಗಿದ್ದೀನಿ ಅಂತ ಹೇಳಿ, ಅದು ಸರಿ. ಯಾಕೆಂದರೆ 7ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಅವನ್ನೆಲ್ಲ ಕೆಲವು ಐಶ್ವರ್ಯಗಳನ್ನು ಅಂದರೆ ಅವನ ವಿಭೂತಿಯನ್ನು ಹೇಳ್ಕೊಂಡಿಯಾನಲ್ಲ, ಹಾಗೆ ಇಲ್ಲಿ 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನು ನೋಡಬೇಕು ನಾನು ಅಂಥೇಳಿ ಆ ಪರಮಾತ್ಮನಲ್ಲಿ ಶರಣಾಗತಿಯಾಗಿ ಕೇಳ್ಕೊಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಮನ್ಯಸೆ ಇದು ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ. ಮನ್ಯಸೆ ಯದಿ ತತ್ ಶಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯ ಆತ್ಮಾನಂ ಅವ್ಯಯಂ ಅಂತ ಹೇಳ್ತಾ ಇದ್ದಾನೆ. ನಾನು ನಿನ್ನ ಐಶ್ವರ್ಯವಾದ ರೂಪವನ್ನು ನೋಡೋದಕ್ಕೆ ಇಚ್ಛಿಸಿದ್ದೇನೆ. ಅದನ್ನ ನೋಡೋದಕ್ಕೆ ನನ್ನ ಶಕ್ತಿ ಇದ್ರೆ ನೀ ನನಗೆ ತೋರಿಸು ಅಂತ ಹೇಳಿ ಕೇಳ್ತಾ ಇದ್ದಾನೆ. ನಿನ್ನ ಅವ್ಯಯವಾದ ರೂಪವನ್ನು ನೋಡೋದಕ್ಕೆ ನನ್ನ ಶಕ್ತಿ ಇದೆಯಾ ಅಂಥೇಳಿ. ಈಗ ನಮಗೆ ಯಾರಾದ್ರು ದಾನ ಕೊಟ್ಟರೆ ಅದನ್ನು ನಾವು ಧಾರಣೆ ಮಾಡೋದಕ್ಕೆ ಅಥವಾ ಅದನ್ನ ಇಟ್ಕೊಳ್ಳೋದಕ್ಕೆ ಸಲಹಕ್ಕೆ ನಮಗೆ ಯೋಗ್ಯತೆ ಇರಬೇಕು. ಇವಾಗ ಬ್ರಾಹ್ಮಣ ಅಂತ ಯಾರೊಬ್ರು ಆನೆ ದಾನ ಕೊಟ್ಬಿಟ್ರೆ ನಾವು ಆನೆನ ಸಾಕೋಕ್ಕಾಗತ್ತಾ? ಆಗೋದಿಲ್ಲ. ಅಥವಾ ಈಗಿನ ಕಾಲದಲ್ಲಿ ಹಸುಗಳು ಕೊಟ್ಬಿಟ್ರೆ ಹಸು ಕಟ್ಟೋದಕ್ಕಾದ್ರೂ ಜಾಗ ಇರಬೇಕಲ್ವಾ? ಹಾಗೆ ಆ ಮಹತ್ ತೇಜಸ್ಸನ್ನ ನಾನು ಬರೀ ಕಣ್ಣಿಂದ ನೋಡೋದಕ್ಕೆ ಆಗತ್ತಾ ಅಂಥೇಳಿ ಅವ್ನು ನೋಡಿ ಮುಂದಾಲೋಟದಿಂದ ಕೇಳ್ತಾ ಇದ್ದಾನೆ. ಹಾಗೇನೆ ಯಾರ ಹತ್ರ ಏನು ಕೇಳಿದ್ರೆ ಅವರು ಒಂದು ಪಕ್ಷ ಕೊಟ್ಬಿಟ್ರು ಅದನ್ನು ನಾವು ತಗೊಳ್ಳೋದಕ್ಕೆ ತಾಕತ್ತಿರ್ಬೇಕು. ಒಂದು 10 kg 20 kg ಎತ್ಬೋದು. 50 kg ಎತ್ತು ಅಂದರೆ ಭಾಳ ಕಷ್ಟ ಆಗುತ್ತೆ. ಎತ್ಕೊಂಡು ಹೋಗೋದನ್ನ ಒಂದು 50 kg ಇರೋದು ನಿನಗೇನೆ ತೊಗೊಂಡು ಹೋಗ್ಬಿಡು ಅಂದ್ರೂ ಹೊತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ನಮಗೆ ಅದು ಉಪಯೋಗ ಬರುತ್ತಾ ಅಂತ ನೋಡಬೇಕು, ಅವಶ್ಯಕತೆ ಇದೆಯಾ ಅಂತಲೂ ನೋಡಬೇಕು. ಹೀಗೆ ವಿಶ್ವರೂಪವನ್ನೇ ನೋಡೋ ಆಸೆ ಇದೆ. ಆದರೆ ಅದನ್ನು ನೋಡೋದಕ್ಕೆ ಈ ಚರ್ಮಚಕ್ಷುಸ್ಸಿಂದ ಸಾಧ್ಯನಾ ಅನ್ನೋದು ನಿನಗೇ ಗೊತ್ತಿದೆ ಹೇ ಭಗವಂತ. ಹಾಗಾಗಿ ನನಗೆ ಯೋಗ್ಯತೆ ಇದ್ದರೆ ನೀನು ಆ ವಿಶ್ವರೂಪ ದರ್ಶನವನ್ನು ಮಾಡಿಸು ಅಂತೇಳಿ. ಹಾಗೆ ನಾವು ಏನಾದ್ರೂ ಕೇಳಬೇಕಾದ್ರೆ ಪಡ್ಕೊಳ್ಬೇಕಾದ್ರೆ ನಮಗೆ ಅದು ಯೋಗ್ಯತೆ ಇದೆಯಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು ಅಂತ ಚಿಂತನೆ ಮಾಡ್ಬೋದು ಈ ಒಂದು ಶ್ಲೋಕದಿಂದ. ಮುಂದೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಾನಿ ಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋ ಅಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣ ಆಕೃತೀನಿ ಚ. ಹೇ ಅರ್ಜುನ, ನನ್ನ ನಾನಾ ವಿಧವಾದ ನೂರಾರು ಸಾವಿರಾರು ನಾನಾ ವಿಧವಾದ ನಾನಾ ವರ್ಣಗಳಿಂದ ಕೂಡಿದಂತಹ ನಾನಾ ಆಕೃತಿಗಳಿಂದ ಕೂಡಿದಂತಹ ನನ್ನ ಈ ದಿವ್ಯವಾದ ರೂಪವನ್ನು ನೋಡು ಅಂಥೇಳಿ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಅನುಗ್ರಹ ಇಲ್ಲದೆ ಇದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನ ಅನುಗ್ರಹದಿಂದ ನೋಡು ಅಂತ ಹೇಳಿ ಹೇಳ್ದ ಶ್ರೀಕೃಷ್ಣ. ಮುಂದೆ ಹೇಳ್ತಾನೆ, ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಃ ತಥಾ ಬಹೂನ್ ಅನ್ಯ ಅದೃಷ್ಟ ಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಹೇ ಅರ್ಜುನ, ದ್ವಾದಶಾದಿತ್ಯರು, ವಸುಗಳು, ರುದ್ರರು, ಏಕಾದಶ ರುದ್ರರು, ಅಷ್ಟವಸುಗಳು, ಅಶ್ವಿನೌ ಅಂದರೆ ಇಬ್ಬರು ಅಶ್ವಿನಿ ದೇವತೆಗಳು, ಅವರನ್ನ ನಾಸತ್ಯ ದಸರಾ ಅಂತಕ್ಕಂತಹ ಅಶ್ವಿನಿ ದೇವತೆಗಳು, ಮರುತ್ತುಗಳು, ಬಹೂನ್ ಅನೇಕ ವಿಧವಾದಂತಹ ನೀನು ಹಿಂದೆ ನೋಡಿಲ್ಲತಕ್ಕಂತಹ ಆ ರೂಪಗಳು, ಆಶ್ಚರ್ಯಕರವಾದಂತಹ
ವರ್ಣಗಳು ಆಕೃತಿಗಳನ್ನ ನೋಡು ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ಮುಂದೆ ಹೇಳ್ತಾನೆ, ಇಹೈಕಸ್ತಂ ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಇಹ ಏಕಸ್ಥಂ ಜಗತ್ ಕೃತ್ಸ್ನಂ ಪಶ್ಯತು ಸ ಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಹೇ ಅರ್ಜುನ, ನೀನು ಕೇಳಿದ್ಯಲ್ಲ ವಿಶ್ವರೂಪವನ್ನ ನೋಡಬೇಕು ಅಂತ. ನನ್ನ ಈ ಒಂದು ದೇಹದಲ್ಲಿ ಚರ ಅಚರವಾದ ಈ ಜಗತ್ತೆಲ್ಲಾನು ಇರೋದನ್ನ ನೋಡು. ಮತ್ತೆ ಬೇರೆ ಯಾವುದನ್ನ ನೀನು ನೋಡೋಕ್ಕೆ ಇಚ್ಛಿಸಿದೆಯೋ ಅದೆಲ್ಲವನ್ನ ನೋಡೋದಕ್ಕೆ ಸಾಧ್ಯ ಇದೆ ನನ್ನ ಈ ಒಂದು ದೇಹದಲ್ಲೇ. ಏಕೆಂದ್ರೆ ನಾವು ನಮ್ಮ ಜೀವನದಲ್ಲಿ ಎಲ್ಲಾ ಒಂದು ಪ್ಲೇಸ್ಗೂ ಹೋಗಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಟೈಮ್ ಇಲ್ಲ ಅಷ್ಟು. ಹೋದ್ರೂ ಅಲ್ಲೆಲ್ಲ ಆ ಒಂದು ಜಾಗದಲ್ಲಿರೋದನ್ನೇ ಎಲ್ಲಾನು ನೋಡೋದಕ್ಕೆ ಸಾಧ್ಯ ಆಗಲ್ಲ, ಎಷ್ಟೋ ಟೈಮ್ ಆಗ್ಬಿಡತ್ತೆ ಒಂದೊಂದು ಸ್ಥಳಕ್ಕೆ ಹೋಗಿ ಅದನ್ನ ನಾವು ವಿವರವಾಗಿ ನೋಡಬೇಕು ಅಂತಂದ್ರೆ. ಹಾಗಾಗಿ ಒಂದೊಂದೊಂದೊಂದು ಜಾಗದಲ್ಲಿರುತ್ತೆ, ನಾವು ಆ ಜಾಗಕ್ಕೆ ಹೋಗೋದಕ್ಕೆ ಬರೋಕ್ಕೆ ಸಮಯ, ಅಲ್ಲಿ ನೋಡೋಕ್ಕೆ ಸಮಯ, ನಮ್ಮ ದೈನಂದಿನ ಕಾರ್ಯಕ್ರಮಗಳು ಇತ್ಯಾದಿಗಳು ಎಲ್ಲ ಮಾಡೋದಕ್ಕೆ ನಮಗೆ ಆಯುಷ್ಯ ಇಲ್ಲ ಅಷ್ಟು. ಹಾಗಾಗಿ ಒಂದೇ ಕಡೆ ಎಲ್ಲವನ್ನ ನೋಡೋದಕ್ಕೆ ನಿನಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿ ಶ್ರೀಕೃಷ್ಣನ ದಯೆಯಿಂದ, ಅವನ ಒಂದು ಕೃಪಾ ಕಟಾಕ್ಷದಿಂದ ಅವನ ವಿಶ್ವರೂಪ ದರ್ಶನವನ್ನ ತೋರಿಸ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ ಕೃಷ್ಣ, ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ನ ತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಇನ್ನ ಈ ಬರಿಯಾದಾದಂತಹ ಕಣ್ಣು ಅಂದ್ರೆ ನಮಗೆಲ್ಲ ಇರ್ತಕ್ಕಂತಹ ಚರ್ಮ ಚಕ್ಷುಸ್ಸೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಬರೀ ಕಣ್ಣಲ್ಲಿ ನಾವು ಮುಂಚೆ ಓದ್ತಾ ಇದ್ದ ಪುಸ್ತಕನೇ ಓದಕ್ಕಾಗಲ್ಲ, ಕಣ್ಣಗೆ ಹಾಕೊಂಡು ಓದ್ಬೇಕಾಗತ್ತೆ ಅಲ್ವಾ. ಸ್ವಲ್ಪ ಬಿಸಿಲಿತ್ತು ಅಂತಂದ್ರೆ ಬರೀ ಕಣ್ಣಲ್ಲಿ ಹೋಗೋದಕ್ಕಾಗಲ್ಲ, ಕಣ್ಣೂರಿ ಬರುತ್ತೆ ಅಂತ ಕೂಲಿಂಗ್ ಗ್ಲಾಸ್ ಹಾಕೊಳ್ತೀವಿ, ತಂಪು ಕನ್ನಡಕವನ್ನ ಹಾಕೊಳ್ತೀವಿ. ಹೀಗೆ ಇದ್ದಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಿದ್ದಾಗ ಕಣ್ಣು ಉರಿ ಬರುತ್ತೆ, ಅಲ್ಲಿ ಕ್ಲೋರಿನ್ ಆಗಿರ್ತದೆ ಅಂತ ಅದು ಪ್ರೊಟೆಕ್ಟ್ ಮಾಡ್ಕೊಳಕ್ ಅದಕ್ಕೊಂದು ಕನ್ನಡಕ ಬೇರೆ, ದೂರದೃಷ್ಟಿ ನೋಡೋದಕ್ಕೊಂದು, ಹತ್ರದ ನೋಡೋದಕ್ಕೊಂದು, ಬಿಸಿಲಿಗೊಂದು, ಹೀಗೆ ನಾನಾ ವಿಧವಾದಂತಹ ಕನ್ನಡಕಗಳು ಬೇಕಾಗತ್ತೆ ನಮಗೆ ಆರ್ಡಿನರಿ ಕೆಲಸ ಮಾಡೋದಕ್ಕೆ. ಅಂಥದ್ರಲ್ಲಿ ಸೂರ್ಯ ಕೋಟಿ ಸಮಪ್ರಭಾವನು. ಒಬ್ಬ ಸೂರ್ಯನ ನೋಡೋಕ್ಕೆ ನಾವು ಕೂಲಿಂಗ್ ಗ್ಲಾಸ್ ಹಾಕೊಂಡು ಆಚೆ ಓಡಾಡ್ತೀವಿ. ಅಂಥದ್ರಲ್ಲಿ ಕೋಟಿ ಸೂರ್ಯರ ಪ್ರಭೆ ಇರ್ತಕ್ಕಂತಹ ಆ ಭಗವಂತನ ವಿಶ್ವರೂಪ ದರ್ಶನವನ್ನ ಮಾಡೋದಕ್ಕೆ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿನಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂದ್ರೆ ಆ ಒಂದು ಶಕ್ತಿ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಈ ಎಕ್ಸ್ರೇ ಮಾಡ್ಬೇಕಾದ್ರೆ ಅವ್ರ ಪ್ರೊಟೆಕ್ಷನ್ಗೆ ಒಂದು ಗಾರ್ಡ್ ಹಾಕೊಳ್ತಾರೆ ಎಕ್ಸ್ರೇ ಟೆಕ್ನಿಷಿಯನ್ಗಳು. ಹಾಗೆ ಹಾಕೊಂಡಾಗ ಅವ್ರಿಗೇನು ಎಫೆಕ್ಟ್ ಆಗಬಾರ್ದು, ಆ ಎಕ್ಸ್ರೇಸ್ ಆ ರೇ ಇಂದ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ. ಹಾಗೆ ಆ ಕೋಟಿ ಸೂರ್ಯರ ಪ್ರಭೆಯನ್ನ ತಡ್ಕೊಳ್ತಕ್ಕಂತಹ ಶಕ್ತಿಯನ್ನ ಮೊದಲು ಕೊಟ್ಟು ಆಮೇಲೆ ಆ ಒಂದು ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ ಭಗವಂತ. ಆ ಒಂದು ವಿಶೇಷವಾದ ಶಕ್ತಿಯಿಂದ ನನ್ನ ಈ ಐಶ್ವರ್ಯವನ್ನ ನೋಡು ಅಂತ ಹೇಳಿ ಅನುಗ್ರಹವನ್ನ ಮಾಡ್ದ. ಮುಂದೆ ಸಂಜಯ ಹೇಳ್ತಾ ಇದ್ದಾನೆ, ಯಾಕೆಂದ್ರೆ ಇಲ್ಲಿ ಮಧ್ಯದಲ್ಲಿ ಸಂಜಯ ಅಂತ ಯಾಕೆ ಬರುತ್ತೆ ಅಂದ್ರೆ ಅವನು ಕಾಮೆಂಟ್ರಿ ಕೊಡ್ತಾ ಇದ್ದಾನಲ್ಲ ಧೃತರಾಷ್ಟ್ರಂಗೆ, ಅದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು. ಇಲ್ಲೇನೋ ರಂಗಭೂಮಿಯಲ್ಲಿ, ರಣರಂಗದಲ್ಲಿ ಅಥವಾ ಕುರುಕ್ಷೇತ್ರದಲ್ಲಿ ನಡೀತಾ ಇದ್ದದೆಲ್ಲಾನು ಅಂಧನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಸಂಜೆಯ ವಿವರಣೆಯನ್ನ ಕೊಡ್ತಾ ಇದ್ದಾನಲ್ಲ. ಹಾಗಾಗಿ ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಏವಂ ಉಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರ
ಈಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ ಅಂಥೇಳಿ ಧೃತರಾಷ್ಟ್ರನ್ನ ಉದ್ದೇಶಿಸಿ ಸಂಜಯ ಹೇಳ್ತಾ ಇದ್ದಾನೆ. ಮಹಾಯೋಗೇಶ್ವರೇಶ್ವರನಾದ ಹರಿ ಈ ರೀತಿಯಾಗಿ ಹೇಳಿ ಪಾರ್ಥನಿಗೆ ಪರಮರೂಪ ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸಾಕಾರ ರೂಪವನ್ನ ಭಗವಂತ ಅರ್ಜುನನಿಗೆ ಅನುಗ್ರಹ ಮಾಡ್ದ ಅಂಥೇಳಿ ಸಂಜಯ ಹೇಳ್ತಾ ಇದ್ದಾನೆ. ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋಜ್ಜದಾಯುಧಂ. ಅನೇಕ ವಕ್ತ್ರಂ ನಯನಂ ಅನೇನ ನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯ ಅನೇಕ ಅದ್ಯ ಆಯುಧಂ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಅನೇಕ ವಕ್ರ, ಅನೇಕ ಮುಖಗಳು ಇದೆ, ಅನೇಕ ನಯನಗಳಿದೆ. ಯಾಕೆಂದ್ರೆ ಕೌಂಟ್ಲೆಸ್, ಅನೇಕ ಅಂದಾಗ ಕೌಂಟ್ಲೆಸ್ ಅಲ್ಲಿ ಅಷ್ಟೊಂದು ವಿಧ ವಿಧವಾದಂತಹ ರೂಪಗಳು. ಮುಖ ಅಂದ್ರೆ ನಮಗೆ ರೂಪ ಅಲ್ವಾ, ರೂಪಗಳು. ಅದಕ್ಕೆ ಎರಡೆರಡು ಕಣ್ಣು ಅಂದ್ರೆ ಅನೇಕ ಆಯ್ತು, ಇಂಟು ಅನೇಕ ಅದ್ಭುತ ದರ್ಶನ, ಅನೇಕವಾದಂತಹ ಅದ್ಭುತವಾದಂತಹ ದರ್ಶನಗಳು ಆಗ್ತಾ ಇದೆಯಂತೆ. ಅನೇಕ ದಿವ್ಯವಾಗಿರ್ತಕ್ಕಂತಹ ಆಭರಣ, ಆರ್ಡಿನರಿ ಅಲ್ಲ, ದಿವ್ಯವಾಗಿರ್ತಕ್ಕಂತಹ ಆಭರಣಗಳು ಕಾಣಿಸ್ತಾ ಇದೆಯಂತೆ. ಅನೇಕವಾದಂತಹ ತೋಳುಗಳಿರೋದ್ರಿಂದ ಅನೇಕ ತೋಳುಗಳಲ್ಲಿ ಅನೇಕ ವಿಧವಾದಂತಹ ಆಯುಧಗಳನ್ನ ಇಟ್ಕೊಂಡಿದ್ದಾನಂತೆ ಪರಮಾತ್ಮ. ಎಲ್ಲವೂ ಏಕ ಶರೀರದಲ್ಲಿ ಅನೇಕವಾಗಿ ಕಂಡು ಬರ್ತಾ ಇದೆ. ಅನೇಕ ವರ್ಣಗಳಿದೆ, ಅನೇಕ ಮುಖಗಳಿದೆ, ಅನೇಕ ಕಣ್ಣುಗಳಿದೆ, ಅನೇಕ ಆಭರಣಗಳಿದೆ, ಅನೇಕ ಆಯುಧಗಳಿದೆ. ಇದೆಲ್ಲವೂ ಕಂಡು ಬರ್ತಾ ಇದೆಯಂತೆ. ಇಷ್ಟೇ ಅಲ್ಲದೇನೆ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯವಾಗಿರ್ತಕ್ಕಂತಹ ಮಾಲೆಯನ್ನ ಧಾರಣೆ ಮಾಡಿದಾನಂತೆ ಭಗವಂತ. ಆ ದಿವ್ಯವಾದ ಮಾಲೆ ಅಂತಂದ್ರೆ ಏನು ಅಂತಂದ್ರೆ ಅದು ಎಂದೂ ಬಾಡದಂತಹ ಮಾಲೆಗಳು ಅಂತ ಹೇಳಿ ಹೇಳ್ತಾರೆ. ದೇವತೆಗಳು ಧರಿಸ್ತಕ್ಕಂತಹ ಮಾಲೆ ಯಾವತ್ತೂ ಬಾಡೋದೇ ಇಲ್ಲ ಅದು ಅಂತ ಹೇಳಿ. ಅದು ದಿವ್ಯ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ನಾವು ನೋಡಿರೋ ಮಾಲೆ ಏನೋ ಬೆಳಗ್ಗೆ ಇದ್ದಾಗೆ ಮಧ್ಯಾಹ್ನಕ್ಕೆ ಇರಲ್ಲ, ಬಾಡೋಗಿರುತ್ತೆ ಅಲ್ವಾ, ಅಥವಾ ಅಲ್ಲಿ ತೊಗೊಳ್ಬೇಕಾದ್ರೆ ಹೋದಾಗ್ಲೇನೆ ಬಾಡೋಗಿರುತ್ತೆ ನಾವು ನೋಡೋಂತಹ ಮಾಲೆ. ಇದು ಎಷ್ಟೇ ವರ್ಷಗಳಾದ್ರೂ ಬಾಡೋದಿಲ್ಲ ಅಂತಂದ ಹೇಳ್ತಾ ಇದ್ದಾರೆ. ದಿವ್ಯ ಮಾಲ್ಯ ಅಂಬರಧರಂ, ಮಾಲೆ ಆದ್ಮೇಲೆ ಅಂಬರ ಅಂದ್ರೆ, ಅಂಬರ ಅಂದ್ರೆ ಆಕಾಶ ಅಂತ ಒಂದಿದೆ, ಮತ್ತೆ ಅಂಬರ ಅಂತಂದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ರೇಷ್ಮೆ ವಸ್ತ್ರವನ್ನ ಧಾರಣೆ ಮಾಡ್ಕೊಂಡಿದ್ದಾನೆ. ದಿವ್ಯ ಗಂಧಾನುಲೇಪನ್, ದಿವ್ಯವಾಗಿರ್ತಕ್ಕಂತಹ ಗಂಧ. ಈಗ ಎಷ್ಟೋ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಸಾಣೆ ಕಲ್ಲಲ್ಲಿ ಗಂಧದ ಮರದ ತುಂಡಿನಿಂದ ತೇಯೋ ಗಂಧನೇ ಗೊತ್ತಿಲ್ಲ. ಅದ್ರ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ, ಅದನ್ನ ಹಚ್ಕೊಂಡಾಗ ಎಷ್ಟು ತಣ್ಣಗಾಗತ್ತೆ ಅಂತಕ್ಕಂಥದ್ದು ಅನುಭವಿಸಿ ನೋಡ್ಬೇಕು. ಆದ್ರೆ ಇಲ್ಲಿ ಪರಮಾತ್ಮ ಹಚ್ಕೊಂಡಿರ್ತಕ್ಕಂಥದ್ದು ಬಹಳ ದಿವ್ಯವಾಗಿರ್ತಕ್ಕಂತಹ ಗಂಧವನ್ನ ಹಚ್ಕೊಂಡಿದಾನಂತೆ. ಸರ್ವಾಶ್ಚರ್ಯಮಯಂ, ತುಂಬಾ ಆಶ್ಚರ್ಯಕರವಾಗಿರ್ತಕ್ಕಂತಹ ದೇವಂ ಅನಂತಂ ವಿಶ್ವತೋಮುಖಂ. ಅವನ ಆ ರೂಪ ಅಂತಕ್ಕಂಥ ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದ್ದಂತೆ. ಆ ಭಗವಂತ ಅನಂತ ಆದಿ ಅಂತ್ಯ ಎರಡು ಇಲ್ಲದೆ ಇರ್ತಕ್ಕಂಥವನು ಮತ್ತು ವಿಶ್ವತೋಮುಖಂ, ಅವನು ಸರ್ವ ದಿಕ್ಕುಗಳನ್ನು ಏಕಕಾಲಕ್ಕೆ ನೋಡ್ತಕ್ಕಂತಹ ಶಕ್ತಿ ಇರೋನು. ನಾವು ಒಂದು ಕಾಲದಲ್ಲಿ ಒಂದು ವಸ್ತುನೇ ನೆಟ್ಟಿಗೆ ನೋಡೋದಕ್ಕೆ ಶಕ್ತಿ ಇಲ್ಲ. ಒಂದು ವಯಸ್ಸು, ಇನ್ನೊಂದು ನಮ್ಮ ಗ್ರಹಣ ಶಕ್ತಿ ಅಷ್ಟೇ ಇರೋದು. ಅವನು ವಿಶ್ವತೋಮುಖ. ಅವನು ಎಲ್ಲ ವಿಶ್ವತೋಮುಖ ಅಂದ್ರೆ ಎಲ್ಲ ಕಡೆಯಲ್ಲೂ ನೋಡ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸಋಷಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್
ಭಾಸಸ್ತಸ್ಯ ಮಹಾತ್ಮನಃ. ಒಂದೇ ಸತಿ ಸಹಸ್ರ ಸೂರ್ಯರು ಕಾಣಿಸಿದ್ರೆ ಹೇಗೆ ಕಾಣುತ್ತೋ ಆ ರೀತಿಯಾಗಿ, ಅಂದ್ರೆ ಅಷ್ಟು ಶಾಖ ಬೆಳಕು ಇರ್ತಕ್ಕಂಥದ್ದು. ಇಲ್ಲಿ ಸಂಖ್ಯಾವಾಚಕ ಕೇವಲ ಸೂಚನೆಗಷ್ಟೇ. ಕೋಟಿ ಸೂರ್ಯ, ಸಹಸ್ರ ಸೂರ್ಯ ಅಂತಂದಾಗ ಅದು ಅಸಂಖ್ಯಾತವಾಗಿದೆ ಅಂತಕ್ಕಂಥದ್ದನ್ನ ತಗೊಳ್ಬೇಕು. ಆಕಾಶದಲ್ಲಿ ಸಹಸ್ರ ಸೂರ್ಯರು ಬಂದ್ಬಿಟ್ರೆ ಹೇಗಿರುತ್ತೋ ಬೆಳಕು ಆ ರೀತಿ ಆಗ್ತಾ ಇದೆಯಂತೆ. ಮತ್ತೆ ಯದಿ ಭಾಹ ಸದೃಶಿ, ಭಾ ಅಂದ್ರೆ ಆ ಬೆಳಕು ಆ 1000 ಸೂರ್ಯರಿಗೆ ಸಮಾನವಾಗಿದ್ದಂತೆ. ಅಂತಹ ಒಂದು ಬೆಳಕಿಗಿಂತ ಅಥವಾ ಆ ವಿಶ್ವರೂಪದ ದರ್ಶನದ ಬೆಳಕು ಅಷ್ಟೊಂದಾಗೋಯ್ತಂತೆ. ನಾವು ಒಬ್ಬ ಸೂರ್ಯನ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಬ್ಬ ಸೂರ್ಯನ ಬೆಳಕಿಗೆ ನಾವು ಕೂಲಿಂಗ್ ಗ್ಲಾಸ್ ಹಾಕೊಳ್ಬೇಕು. ಅಂಥದ್ರಲ್ಲಿ ಉದಾಹರಣೆಗೆ 1000 ಸೂರ್ಯರು ಅಂತಂದ್ಬಿಟ್ಟಾಗ ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆಚೆ ಬಿಸಿಲಿಂದ ಒಳಗೆ ಬಂದಾಗ ನಮಗೆ ಕಣ್ಣೇ ಕಾಣಲ್ಲ ಅಲ್ವಾ. ಹೊರಗಡೆ ಬಿಸಿಲಿರುತ್ತೆ, ಒಳಗಡೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಕತ್ಲೆ ಥರ ಆಗ್ತದೆ, ಸ್ವಲ್ಪ ಕಣ್ಣು ಸೆಟ್ ಆಗಬೇಕು. ಅಂಥದ್ರಲ್ಲಿ ಅಷ್ಟೊಂದು ಸೂರ್ಯರು ಒಂದೇ ಸತಿ ಬಂದಾಗ ಹೇಗಿರುತ್ತೆ ನಮಗೆ. ಆ ಥರದಲ್ಲಿ ಆಗಿತ್ತು ಅಂತ ಹೇಳಿ. ಆದರೆ ವಿಶೇಷವಾದ ಚಕ್ಷುಷು, ವಿಶೇಷವಾದ ಕವಚ ಎಲ್ಲರಿಂದ ಅವನಿಗೇನು ತೊಂದರೆ ಆಗಿಲ್ಲ. ಅವನೊಬ್ಬಗೆ ಮಾತ್ರ ಅಲ್ಲಿ ಗೋಚರ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪೂರ್ವ ಪುಣ್ಯ ಇರಬೇಕು. ಒಂದು ಗಂಗಾ ಸ್ನಾನ ಮಾಡಬೇಕು ಅಂದ್ರೂ ಪೂರ್ವ ಪುಣ್ಯ ಇರಬೇಕು. ಅಥವಾ ಆ ದಿವ್ಯ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೂ ನಮಗೆ ಪುಣ್ಯ ಇರಬೇಕು ಅಂತ ಹೇಳ್ತಾರೆ. ಆ ರೀತಿ ಆ ಭಗವಂತನ ಬೆಳಕು ಅಷ್ಟೊಂದಿತ್ತಂತೆ. ಮುಂದೆ ಹೇಳ್ತಾ ಇದ್ದಾನೆ, ತತ್ರೈಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೆ ಪಾಂಡವಸ್ತದಾ. ತತ್ರ ಏಕಸ್ಥಂ ಜಗತ್ತು ಕೃಷ್ಣಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೆ ಪಾಂಡವಸ್ತದಾ. ಅಲ್ಲಿ ಅನೇಕ ಪ್ರಕಾರವಾಗಿ ವಿಭಕ್ತ, ವಿಂಗಡಣೆಯಾಗಿರುವ ಜಗತ್ತು ಎಲ್ಲವೂ ಕೂಡ ಆ ಪರಮಾತ್ಮನ ದೇಹದಲ್ಲೇ ಕಾಣ್ತಾ ಇದೆಯಂತೆ. ಅಲ್ಲೇನೆ ಪಾಂಡವರನ್ನು ಕೂಡ ಅವನು ಕಾಣ್ತಾ ಇದ್ದಾನಂತೆ. ಯಾಕಂದ್ರೆ ಇಡೀ ಜಗತ್ತೇ ಕಾಣಿಸಿದ ಮೇಲೆ ಅಲ್ಲೇ ಜಗತ್ತಲ್ಲೇ ಪಾಂಡವರು, ಭೂಲೋಕದಲ್ಲೇ ಪಾಂಡವರು ಇದ್ದಾಗ ಅವರನ್ನು ಅಲ್ಲಿ ಕಾಣ್ತಾ ಇದ್ದಾನೆ ಅರ್ಜುನ. ಆಗ ಮುಂದೆ ಹೇಳ್ತಾನೆ, ತತಶ್ಚ ವಿಸ್ಮಯ ವಿಷ್ಟೋ ಹೃಷ್ಟರೋ ಮಾ ಧನಂಜಯ ಪ್ರಣಮ್ಯ ಶಿರಸ ದೇವಂ ಕೃತಾಂಜಲಿರಭಾಷತ. ತತಃ ಸ ವಿಸ್ಮಯ ಆವಿಷ್ಟೋ ಹೃಷ್ಟರೋಮ ಧನಂಜಯ ಪ್ರಣಮ್ಯ ಶಿರಸ ದೇವಂ ಕೃತ ಅಂಜಲಿ ಭಾಷತ ಅಭಾಷತ. ವಿಸ್ಮಯನಾಗಿ ಅಂದ್ರೆ ಏಕೆ, ನಾವು ಏನು ನೋಡಿಲ್ಲತಕ್ಕಂಥದ್ದು ನೋಡಿದ್ರೆ, ಒಂದು ದೊಡ್ಡ ಸಮುದ್ರದ ಅಲೆಗಳನ್ನು ನೋಡಿಲ್ಲ, ಫಸ್ಟ್ ಟೈಮ್ ಹೋದಾಗ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಅಥವಾ ಯಾವುದೋ ಒಂದು ದೊಡ್ಡ ಹಿಮಾಲಯಕ್ಕೆ ಹೋದಾಗ್ಲೋ, ಇನ್ಯಾವುದೋ ಒಂದು ನೋಡಿದಾಗ್ಲೋ, ಬೃಹದ್ಲಿಂಗವನ್ನು ನೋಡಿದಾಗ್ಲೋ ನಮ್ಗೇನಾಗುತ್ತೆ, ಒಂಥರ ಆಶ್ಚರ್ಯ ಆಗುತ್ತಲ್ವಾ. ಹೀಗೆ ಯಾವುದೇ ಒಂದು ನೋಡಿಲ್ದಿರೋದು ಮೊದಲನೇ ಟೈಮ್ ನೋಡಿದಾಗ ನಮ್ಗೇನಾಗುತ್ತೆ, ಆಶ್ಚರ್ಯ ಆಗತ್ತೆ. ನೋಡಿ ನಮ್ಗೇನಾಗುತ್ತೆ, ರೋಮಾಂಚನ ಆಗತ್ತಲ್ಲ. ಅದೇ ರೀತಿ ಧನಂಜಯ ಅವನಿಗೂ ಕೂಡ ರೋಮಾಂಚನ ಆಯ್ತಂತೆ. ಅವಾಗ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ಕೈ ಮುಗಿದುಕೊಂಡು ಪ್ರಣಾಮವನ್ನ ಮಾಡಿದ್ನಂತೆ. ಈಗ ನಮಗೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀವಿ, ತಿರುಪತಿ ತಿರುಮಲದಲ್ಲಿ. ಅಲ್ಲಿ ನೋಡಿದ ತಕ್ಷಣ ಏನಾಗಿ ಮಾಡ್ತೀವಿ, ನಮಗೆ ಇಷ್ಟೊತ್ತು ತನಕ ಕಾದಿದ್ದಕ್ಕೆ ಸ್ವಾಮಿ ದರ್ಶನ ಆಯ್ತಲ್ಲ ಅಂತ ಬಹಳ ಭಾವಪರವಶರಾಗಿ ಕೈ ಮುಗಿದ್ಕೊಂಡು ಆ ಸ್ವಾಮಿನೇ ನೋಡ್ತೀವಿ ಅಲ್ವಾ. ಅಷ್ಟರಲ್ಲಿ ಎಳೆದಾಕ್ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಆ ಒಂದು ಸೆಕೆಂಡ್ಸ್ ಅಲ್ಲಿ ನೋಡಿದಾಗ ನಮಗೆ ಎಷ್ಟೊಂದು ಆನಂದ ಆಗುತ್ತೆ. ಆ ಸ್ವಾಮಿನ ಆ ಒಂದು ಅಲಂಕಾರ, ಆ ಒಂದು ತೇಜಸ್ಸು, ಆ ಸ್ವಾಮಿ ನೋಡಿದ ತಕ್ಷಣ ನಮ್ಮ ಆಯಾಸ ಎಲ್ಲ ಪರಿಹಾರ ಆದಾಗ ಸಾರ್ಥಕ ಆಯ್ತು ಅನ್ಸುತ್ತೆ ಆ ಸ್ವಾಮಿ ನೋಡಿದ ತಕ್ಷಣ. ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಾವು ಇಲ್ಲಿಂದ ನಮ್ಮ ಮನೆ ದೇವರುಗಳು ನೋಡಕ್ ಹೋಗಿರ್ತೀವಿ,
ಅಲ್ಲೆಲ್ಲ ಅಲಂಕಾರ ವಿಶೇಷವಾಗಿ ಮಾಡಿರ್ತಾರೆ. ಸ್ವಾಮಿ ನೋಡಿದ ತಕ್ಷಣ ನಮಗೆ ಸಂತೋಷ ಆಗತ್ತೆ. ಆ ರೀತಿ ರೋಮಾಂಚನಾಗಿ ಭಗವಂತನಿಗೆ ಕೈ ಮುಗಿತಾ ಇದ್ದಾನಂತೆ. ಕೈ ಮುಕ್ಕೊಂಡು ಹೇಳ್ತಾ ಇದ್ದಾನೆ ಅರ್ಜುನ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂ ಚ ಸರ್ವಾನುರಗಾಂಶ್ಚ ದಿವ್ಯಾನ್ ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತತ ಭೂತ ವಿಶೇಷ ಸಂಜ್ಞಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷಿಂ ಚ ಸರ್ವಾನ್ ಉರಗಾಂಶ ದಿವ್ಯಾನ್. ಹೇ ದೇವದೇವ ಪರಮೇಶ್ವರ ಅಂಥೇಳಿ ಅಂಜಲಿಬದ್ಧನಾಗಿ ಎರಡು ಕೈಗಳನ್ನು ಮುಗಿದುಕೊಂಡು ಅತ್ಯಂತ ವಿನಯದಿಂದ ಭಕ್ತಿ ಭಾವದಿಂದ ಆ ಪರಮಾತ್ಮ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಹೇ ಸ್ವಾಮಿ, ಪಶ್ಯಾಮಿ, ನಿನ್ನ ಈ ಒಂದು ದೇಹದಲ್ಲಿ ಸರ್ವಾಂಸತ ಯಾವ ಯಾವ ಭೂತಗಳಿಂದ ಉಂಟಾಗಿದೆಯೋ, ಮುಂಚೆ ಹೇಳಿದಾಗೆ 4 ರೀತಿಯಾದಂಥ ಭೂತಗಳು ಸೃಷ್ಟಿಯಾಗಿದೆಯೋ ಅದೆಲ್ಲವೂ ನಿನ್ನಲ್ಲೇ ಕಂಡು ಬರ್ತಾ ಇದೆ. ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ. ಬ್ರಹ್ಮಾಣಂ ಅಂದ್ರೆ ಇಲ್ಲಿ ಮಹಾವಿಷ್ಣುವನ್ನು ನೋಡ್ತಾ ಇದ್ದೀನಿ, ಈಶ್ವರನ್ನು ನೋಡ್ತಾ ಇದ್ದೀನಿ, ಕಮಲಾಸನಾಗಿರ್ತಕ್ಕಂತಹ ಬ್ರಹ್ಮನ್ನು ನೋಡ್ತಾ ಇದ್ದೀನಿ. ಋಷೀಂಶ ಸರ್ವಾನ್, ಎಲ್ಲ ರೀತಿಯಾದಂತಹ ಋಷಿಗಳು, ಸಪ್ತರ್ಷಿಗಳು ಪ್ರಸಿದ್ಧ, ಅದರಲ್ಲಿ ಬೇರೆ ಬೇರೆ ಋಷಿಗಳು ಕೂಡ ಇದ್ದಾರೆ. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಹಿಮಾಲಯದಲ್ಲಿ ಅವರೆಲ್ಲ ಕಣ್ಣಿಗೆ ಗೋಚರವಾಗಲ್ಲ ಅಂತವರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನೋಡ್ತಾ ಇದ್ದೀನಿ. ಹಾಗಾಗಿ ಅದ್ರ ಜೊತೆಗೆ ಅನೇಕ ವಿಧವಾದಂತಹ ಸರ್ಪಗಳನ್ನು ನಿನ್ನಲ್ಲೇ ಕಾಣ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಅನೇಕ ಬಾಹುದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾ ಸರ್ವೋತನಂತರ ರೂಪಂ ಶಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಇನ್ನೇನು ನೋಡ್ತಾ ಇದ್ದೀನಿ ಅಂತಂದ್ರೆ, ಅನೇಕ ವಿಧವಾದಂಥ ಬಾಹುಗಳಿದಂತೆ. ಅನೇಕ ಬಾಹು ಉದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾ ಸರ್ವತೋ ಅನಂತರೂಪಂ ನ ಅಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕವಾದಂಥ ಬಾಹುಗಳಿದಂತೆ, ಹೊಟ್ಟೆಗಳು ಕಾಣ್ತಾ ಇದೆಯಂತೆ, ಮುಖಗಳು ಕಾಣ್ತಾ ಇದೆ, ಕಣ್ಣುಗಳು ಕಾಣ್ತಾ ಇದೆ. ಸರ್ವತೋ ಅನಂತ ರೂಪಂ, ಎಲ್ಲ ಕಡೆಯಲ್ಲೂ ಇರ್ತಕ್ಕಂತಹ ನಿನ್ನ ಅನಂತವಾದ ರೂಪವನ್ನು ಕಾಣ್ತಾ ಇದ್ದೀನಿ. ಇದಕ್ಕೆ ಕೊನೆ ಮಧ್ಯ ಆರಂಭ ಅಂತಕ್ಕಂಥದ್ದೇ ಇಲ್ಲ. ಯಾತಕ್ಕೆ ಅಂತಂದ್ರೆ, ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ, ಇಡೀ ಜಗತ್ತನ್ನೇ ನೀನು ಆವರಿಸ್ಕೊಂಡ್ಬಿಟ್ಟಿದ್ಯಾ. ನಿನ್ನ ಒಂದು ರೂಪದಿಂದ ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಬಿಟ್ಟಾಗ ಯಾವುದು ಮೊದಲು, ಯಾವುದು ಮಧ್ಯ, ಯಾವುದು ಕೊನೆ ಅಂತಕ್ಕಂತಹ ವಿಭಾಗವನ್ನು ಮಾಡೋ ಶಕ್ತಿ ನನಗಿಲ್ಲ. ಮೊದಲ್ಯಾವುದು, ಮಧ್ಯ ಯಾವುದು, ಕೊನೆ ಯಾವುದು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ನಿನ್ನ ಒಂದು ಈ ರೂಪ ಒಂದು ದೇಹದಲ್ಲಿ ನನಗೆ ಕಂಡು ಬರ್ತಾ ಇದೆ ಸ್ವಾಮಿ ಅಂಥೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಈ ಒಂದು ಸರ್ಕಲ್ ಹಾಕ್ಬಿಟ್ರೆ, ಸರ್ಕಲಲ್ಲಿ ನಿಮಗೆ ಎಲ್ಲಿ ಸ್ಟಾರ್ಟ್ ಆಯಿತು, ಯಾವ್ದು ಮಧ್ಯ ಯಾವ್ದು ಕೊನೆ ಅನ್ನೋದು ಗೊತ್ತಾಗೋದಿಲ್ಲ ಅಲ್ವಾ? ಯಾಕೆಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಂತ ಗೊತ್ತಾದ್ರೆ ಅಲ್ಲಿಂದ ಮಧ್ಯಕ್ಕೆ ಬರ್ಬೋದು, ಅಲ್ಲಿಂದ ಕೊನೆಗೆ ಹೋಗ್ಬೋದು. ಸರ್ಕಲಲ್ಲಿ ಯಾವ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಗೊತ್ತಾಗಿದ್ರೆ ಮಧ್ಯದ್ದು ಹೇಗೆ ಗೊತ್ತಾಗುತ್ತೆ? ಸೊ ಆದಿ ಗೊತ್ತಾಗಿಲ್ಲ, ಮಧ್ಯ ಗೊತ್ತಾಗಲಿಲ್ಲ. ಸೊ ಆದಿ ಗೊತ್ತಾಗದೆ ಅಂತ್ಯ ಗೊತ್ತಾಗಲ್ಲ. ಹಾಗೆ ಈ ಭಗವಂತ ಇಡೀ ವಿಶ್ವವನ್ನೇ ಆವರಿಸ್ಕೊಂಡ್ಬಿಟ್ಟಾಗ ನಮಗೆ ಆದಿ ಮಧ್ಯ ಅಂತ್ಯ ಅನ್ನೋದು ಯಾವುದು ಗೊತ್ತಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅರ್ಜುನ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲರ್ಕ ಪ್ರಮೇಯಂ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನ ಅಲರ್ಕ ದ್ಯುತಿಂ ಅಪ್ರಮೇಯಂ. ಏನು ಹೇಳ್ತಾನೆ, ನೀನು
ಕಿರೀಟಧಾರಿಯಾಗಿದೆಯಾ, ಗದೆಯನ್ನ ಹಿಡ್ಕೊಂಡಿದೀಯಾ, ಚಕ್ರವನ್ನ ಹಿಡ್ಕೊಂಡಿದ್ಯಾ, ತೇಜೋ ರಾಶಿಯಾಗಿದೆಯಾ, ಎಲ್ಲ ಕಡೆಯಲ್ಲೂ ಬೆಳಗ್ತಾ ಇದೆಯಾ. ಹಾಗಾಗಿ ನಿನ್ನ ನಿರೀಕ್ಷಣೆ ಅಂದ್ರೆ ನಿನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ನಾನು. ಯಾಕೆ ಅಂತಂದ್ರೆ ಅಂಥ ಬೆಳಕು ಇದೆ. ಹಾಗಾಗಿ ನಿನ್ನ ನೋಡಕ್ಕೆ ಆಗ್ತಾ ಇಲ್ಲ. ನೀನು ಬೆಳಕು ಹೇಗಿದೆ ಅಂತಂದ್ರೆ, ನನಗೆ ಕಣ್ಣು, ವಿಶೇಷವಾದ ಕಣ್ಣನ್ನು ಕೊಟ್ಟಿದ್ದು ಕೂಡ ನನಗೆ ನೋಡ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ಬೆಳಕು ನಿನ್ನಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲೂ ಅನಲ, ಅನಲ ಅಂದ್ರೆ ಇಂಧನ, ಅರ್ಕ ಅಂದ್ರೆ ಸೂರ್ಯ. ಯಾವ ಒಂದು ಅಥವಾ ಹೊಗೆ ಇಲ್ಲದಕ್ಕಂತಹ ದೀಪ, ಬೆಂಕಿ ಇದೆಯೋ ಆ ರೀತಿಯಾಗಿ ನಿನ್ನ ತೇಜಸ್ಸು ಇದೆ. ಹಾಗಾಗಿ ನೀನು ಅಪ್ರಮೇಯನಾಗಿದೀಯ. ಅಪ್ರಮೇಯ ಅಂತಂದ್ರೆ ಅತ್ಯಂತ ಉತ್ಕೃಷ್ಟವಾದಂತಹ ಬೆಳಕು, ತೇಜಸ್ಸು ನಿನ್ನಲ್ಲಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಮಂ ನಿಧಾನಂ ತ್ವಂ ಅವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಂ ಅಕ್ಷರಂ ಪರಮಂ ವೇದಿತವ್ಯಂ ತ್ವಂ ಅಸ್ಯ ವಿಶ್ವಸ್ಯ ಪರಮಂ ನಿಧಾನಂ ತ್ವಂ ಅವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಅಕ್ಷರ, ತ್ವಂ ಅಕ್ಷರಂ, ನೀನು ಅಕ್ಷರನಾಗಿದ್ದೀಯ. ಅಕ್ಷರ ಅಂತಂದ್ರೆ ಕ್ಷರವಿಲ್ಲದ್ದು ಅಕ್ಷರ. ನೀನು ಕ್ಷರವಿಲ್ಲದವನು. ಪರಮಂ ಅಂದ್ರೆ ಉತ್ಕೃಷ್ಟನಾದಂತವನು. ನೀನೇ ಹೈಯೆಸ್ಟ್, ಟಾಪ್ ಮಾಡಲ್ ಅಂತ ಏನು ಹೇಳ್ತಾರಲ್ಲ, ಆ ಟಾಪ್ ಗಿಂತ ಟಾಪ್ ಇದು, ಟಾಪ್ ಮೋಸ್ಟ್ ಇದು. ವೇದಿತವ್ಯಂ, ನಿನ್ನ ಅರ್ಥಕೊಳ್ಬೇಕಾಗಿದೆ. ತ್ವಮಸ್ಯ ವಿಶ್ವಸ್ಯ ಪರಮಂ, ನೀನು ಅವ್ಯಯನಾಗಿದ್ದೀಯಾ ಮತ್ತು ವಿಶ್ವಕ್ಕೆ ಉತ್ಕೃಷ್ಟನಾದಂಥವನಾಗಿದೀಯಾ. ನಿಧಾನಂ ಅಂದ್ರೆ ಎಲ್ಲದಕ್ಕೂ ಆಶ್ರಯವನ್ನ ಕೊಟ್ಟಿರ್ತಕ್ಕವನು ನೀನು. ಅಂದ್ರೆ ನಾವೆಲ್ಲ ನಿನ್ನಲ್ಲಿ ಆಶ್ರಿತವಾಗಿದ್ದೇವೆ. ತ್ವಂ ಅವ್ಯಯ, ನಿನಗೆ ವ್ಯಯ ಅಂದ್ರೆ ಕ್ಷೀಣ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ. ನಮಗೆ ಎಲ್ಲವೂ ಕ್ಷೀಣವಾಗದೆ ಅಲ್ವಾ. ವಯಸ್ಸು ಕ್ಷೀಣ ಆಗ್ತಾ ಇರತ್ತೆ, ಅಂದ್ರೆ ಆಯುಸ್ಸು. ನಮ್ಮಲ್ಲಿ ದೇಹದಲ್ಲಿ ಶಕ್ತಿ ಕ್ಷೀಣ ಆಗ್ತಾ ಇರುತ್ತೆ. ದುಡ್ಡು ಖರ್ಚು ಮಾಡಿದಾಗೆ ಕ್ಷೀಣ ಆಗ್ತಾ ಇರುತ್ತೆ. ಆರೋಗ್ಯ, ಏನೋ ಜೀರ್ಣಶಕ್ತಿ, ಎಲ್ಲವೂ ಈ ಮೊದಲಿದ್ದ ಹಾಗೆ ಈಗಿಲ್ಲ. ಈಗಿದ್ದಾಗೆ ಇನ್ಮುಂದೆ ಇರೋದಿಲ್ಲ. ಇದು ಪ್ರಕೃತಿಯ ನಿಯಮ. ಹಾಗೆ ಎಲ್ಲ ನಾವೆಲ್ಲ ವ್ಯಯ, ನಮ್ದೆಲ್ಲ ವ್ಯಯ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಅವನದು ಅವ್ಯಯ, ಅವನು ವ್ಯಯ ಅಂತಕ್ಕಂಥದ್ದೇ ಇಲ್ಲ. ಶಾಶ್ವತ, ಶಾಶ್ವತ ಅಂದ್ರೆ ತ್ರಿಕಾಲ ಆಬಾಧಿತ. ಅವನು ಮೂರು ಕಾಲದಲ್ಲೂ, ಎಷ್ಟೋ ಸಾವಿರಾರು ಲಕ್ಷಾಂತರ ವರ್ಷದ ಹಿಂದೆನೂ ಇದ್ದ, ಈಗಲೂ ಇದ್ದಾನೆ, ಮುಂದೆನೂ ಇರ್ತಾನೆ. ಹಾಗಾಗಿ ನಾವು ಹುಟ್ಟಕ್ ಮುಂಚೆ ಈ ದೇಹದಲ್ಲಿ ಕಾಣಿಸ್ತಾ ಇರಲಿಲ್ಲ. ನಾವು ಸತ್ತ ಮೇಲೆ ಈ ದೇಹದಲ್ಲಿ ನಾವು ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ದೆಲ್ಲ ಮಧ್ಯದಲ್ಲಿ ನೀರ್ ಮೇಲೆ ಗುಳ್ಳ ಇದ್ದ ಹಾಗೆ. ಅವನು ಅವ್ಯಯ, ಶಾಶ್ವತ. ಅವನು ಧರ್ಮಗೋಪ್ತ, ಅವನು ಧರ್ಮವನ್ನ ನಿತ್ಯವೂ ಆಚರಿಸ್ತಕ್ಕಂಥವನು. ಸನಾತನ, ಮತ್ತೆ ಅವನು ಸನಾತನ, ಬಹಳ ಹಿಂದಿನಿಂದನೂ ಇದ್ದಾನೆ ಅವನು. ಹಾಗಾಗಿ ಮತ್ತು ಪುರುಷೋ ಮತೋ ಮೇ, ನೀನು ಪರಮ ಪುರುಷ. ಅಂದ್ರೆ ಈ ಯಾರು ಪುರುಷ ಅಂತ ಹೇಳಿದಾರೋ ಅವ್ರಿಗೆಲ್ಲರಿಗಿಂತ ಶ್ರೇಷ್ಠವಾದಂತಹ ಪುರುಷ ನೀನು. ಯಾಕೆಂದ್ರೆ ಯಾರು ಸೃಷ್ಟಿಯನ್ನು ಮಾಡ್ತಾನೋ ಅವನೇ ಪುರುಷ, ಬಾಕಿಯವರೆಲ್ಲ ಸ್ತ್ರೀ ಅಂತ ಹೇಳ್ತಾರೆ. ಅಂದ್ರೆ ಅವನಿಂದ ಉಂಟಾದವು ಎಲ್ಲವೂ ಅನ್ನೋ ಅರ್ಥದಲ್ಲಿ ನಾವೆಲ್ಲ ಏನೋ ಅವನಲ್ಲೇ ಯಾಚಕರು ಅಲ್ವಾ. ನಮ್ಗೇನ್ ಬೇಕಾದ್ರೂ ಆ ನಿರಾಕಾರ ಬ್ರಹ್ಮ ಅಥವಾ ನಮ್ಮ
ಒಂದು ಮಟ್ಟಕ್ಕೆ ಸಾಕಾರ ಬ್ರಹ್ಮನ್ನ ಬೇಡ್ತೀವಲ್ಲ, ಹಾಗಾಗಿ ಕೊಡ್ತಕ್ಕಂಥವನು ಅವನು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ, ಅನಾದಿಮಧ್ಯಾಂತಮನಂತ ವೀರ್ಯಮನಂತ ಬಾಹುಂ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ಭಕ್ತಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಅನಾದಿಂ ಆದ್ಯಂತಂ ಅನಂತವೀರ್ಯಂ ಅನಂತಬಾಹುಂ ಶಶಿ ಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ತೇಜಸ ವಿಶ್ವಮಿದಂ ತಪಂತಂ. ನೀನೇನಾಗಿದೆಯಾ? ಅನಾದಿ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಮಧ್ಯವೂ ಇಲ್ಲ. ನಿನಗೆ ವೀರ್ಯ ಅಂದರೆ ನಿನ್ನ ಶಕ್ತಿ ಅನಂತವಾಗಿದೆ, ಅನಂತವಾದಂತಹ ಬಾಹುಗಳಿದೆ. ನಿನ್ನ ಕಣ್ಣುಗಳು ಯಾವುದು ಅಂದರೆ ಸೂರ್ಯಚಂದ್ರರೇ ನಿನ್ನ ಕಣ್ಣುಗಳು. ಪಶ್ಯಾಮಿ ತ್ವಾಂ, ನಿನ್ನನ್ನ ದೀಪ್ತ ಹುತಾಶನಂ, ಚೆನ್ನಾಗಿ ಉರಿತಾ ಇರ್ತಕ್ಕಂತಹ ಬೆಂಕಿಯ ರೀತಿಯಲ್ಲಿ, ಅಂದರೆ ಅಷ್ಟು ಬೆಳಕಾಗಿದೆ ನಿನ್ನ ಕಣ್ಣುಗಳು, ಮುಖ. ಸ್ವ ತೇಜಸ ವಿಶ್ವಮಿದಂ ತಪಂತಂ, ನಿನ್ನನ್ನ ಯಾವುದು ಬೇರೆದು ಬೆಳಗ್ಬೇಕಾಗಿಲ್ಲ, ನಿನ್ನಿಂದಲೇ ಎಲ್ಲವೂ ಬೆಳಗ್ತಾ ಇದೆ. ನಾವು ಹೇಗೆ ದೀಪವನ್ನು ನೋಡೋದಕ್ಕೆ ಇನ್ನೊಂದು ದೀಪದ ಅವಶ್ಯಕತೆ ಇಲ್ಲವೋ, ಹಾಗಾಗಿ ಆ ಪರಮಾತ್ಮನ ಸ್ವಶಕ್ತಿಯಿಂದ ಇಡೀ ವಿಶ್ವವೇ ಬೆಳಗ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಯಾವ ಪೃಥಿವ್ಯೋರ್ಧನಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟಾದ್ಭುತಂ ರೂಪಮಿದಂ ತವೋಗ್ರಂ ಲೋಕತ್ರಯಂ ಪ್ರವ್ಯತಿಥಂ ಮಹಾತ್ಮನ್. ಯಾವ ಪೃಥಿವಿ ಇದಂ ಅಂತಂ ಹಿ ವ್ಯಾಪ್ತಂ ತ್ವಯಿ ಏಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಮಿದಂ ತವ ಉಗ್ರಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಈ ಭೂಮಿ, ಆಕಾಶ, ಅಂತರಿಕ್ಷ ಅಥವಾ ಸ್ವರ್ಗಾದಿ ಲೋಕಗಳು, ಅಂತರಂ ಆ ಪೃಥ್ವಿ ಆಕಾಶದ ಮಧ್ಯದಲ್ಲಿರ್ತಕ್ಕಂತಹ ಎಲ್ಲ ದಿಕ್ಕುಗಳು ನಿನ್ನಿಂದ ವ್ಯಾಪ್ತವಾಗಿದೆ. ನಿನ್ನೊಬ್ಬನಿಂದನೇ ಎಲ್ಲ ದಿಕ್ಕುಗಳು ಏನಾಗಿದೆ ನಮಗೆ ಕಂಡು ಬರ್ತಾ ಇದೆ. ಮತ್ತು ಈ ಅದ್ಭುತವಾದಂತಹ ರೂಪವನ್ನು ನೋಡಿ, ಇದು ಅದ್ಭುತ ಒಂದೇ ಅಲ್ಲ, ಉಗ್ರವಾಗಿದೆ. ಯಾಕೆಂತಂದ್ರೆ ನಮಗೆ ಯಾವುದು ತಡ್ಕೊಳ್ಳೋದಕ್ಕಾಗೋದಿಲ್ವೋ ಅದು ಉಗ್ರ ಅಲ್ವಾ. ಎಳೆ ಬಿಸಿಲು ನಮಗೆ ಚೆನ್ನಾಗಿರುತ್ತೆ, ಮಧ್ಯಾಹ್ನದ ಬಿಸಿಲು, ಉರಿ ಬಿಸಿಲು ಉಗ್ರವಾಗಿದೆ ಅಂತ ಹೇಳ್ತೀವಲ್ವಾ, ಉರಿ ಬಿಸಿಲು ಅಂತ ಹೇಳ್ತೀವಲ್ವಾ, ಹಾಗೆ ಉಗ್ರವಾಗಿದೆ. ಲೋಕತ್ರಯಂ ಪ್ರವ್ಯತಿತ, ಮೂರು ಲೋಕಗಳು ಕೂಡ ಏನಾಗಿದೆ, ತರ ನಡಗೋ ತರ ಆಗ್ಬಿಟ್ಟಿದೆ. ಅಂತ ನಿನ್ನ ಮಹಾತ್ಮ್ಯವಾದಂತಹ ಈ ಒಂದು ರೂಪ ಇದೆ ಅಂಥೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಮೀ ಹಿತ್ವಾ ಸುರಸಂಜ್ಞಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಚಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಜ್ಞಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮಿ ಹಿ ತ್ವಾ ಸುರಸಂಜ್ಞಾ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋಃ ಗೃಣಂತಿ ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ನಿನ್ನ ಈ ಪರಿವಾರ ಇದೆಯಲ್ಲ, ಅಂದರೆ ಸಿದ್ಧರು ಸಾಧ್ಯರು ಅಂತ ಹೇಳ್ತಾರಲ್ಲ, ಯಾರ್ಯಾರಿಗೆ ಆ ಒಂದು ಯೋಗ ಇತ್ತೋ ಅವ್ರಿಗೆಲ್ಲರಿಗೂ ಕಂಡು ಬರ್ತಾ ಇದೆ ಆ ಪರಮಾತ್ಮನ ವಿಶ್ವರೂಪ. ಅಂತಹ ಮಹರ್ಷಿಗಳಿಗೆ ಕಂಡು ಬರ್ತಾ ಇದೆಯಂತೆ. ಅವರೆಲ್ಲರೂ ಏನು ಮಾಡ್ತಾರಂತೆ, ಆ ಭಗವಂತನ ನೋಡಿ ಸ್ತುತಿ ಮಾಡ್ತಾ ಇದ್ದಾರೆ. ಏಕೆಂದರೆ ಬೇರೆ ಇನ್ನೇನು ಇಲ್ಲ. ಯಾಕೆ ನಾವು ಅವನಲ್ಲೇ ಆಶ್ರಯವನ್ನು ಹೊಂದಿರ್ಬೇಕಾದ್ರೆ ಅವನಿಗೆ ಶರಣಾಗತಿಯನ್ನು ಹೊಂದಲೇಬೇಕಾಗತ್ತೆ. ಶರಣಾಗತಿಯನ್ನು ಹೊಂದಿ ಹೊಗಳ್ತಾ ಇದ್ದಾರಂತೆ. ಕೆಲವರು ಮಾತು ಕೂಡ ಆಡಕ್ಕಾಗದೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರಂತೆ. ಕೆಲವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ಕೆಲವರು ಸ್ವಸ್ತಿ ಅಂತ ಅಷ್ಟೇ ಹೇಳ್ತಾ ಇದ್ದಾರಂತೆ. ಕೆಲವರು ಬಹಳ ಉದಾತ್ತವಾದಂತಹ, ಅಂತಂದ್ರೆ ಒಳ್ಳೊಳ್ಳೆಯ ಪದಗಳನ್ನ ಉಪಯೋಗಿಸ್ತಾರಲ್ಲ, ಕಾಳಿದಾಸನಂತಹ ಕಾವ್ಯ ರಚನೆಯನ್ನ ಮಾಡಿ ಆ ಭಗವಂತನ
ಹೊಗಳುತ್ತಾ ಇದ್ದಾರಂತೆ. ಈ ರೀತಿಯಾದಂತಹ ಒಂದು ಆ ತೇಜಸ್ಸನ್ನ ನೋಡಿ ಅವರವರ ಶಕ್ತಿಯಾನುಸಾರವಾಗಿ ಭಗವಂತನ ಸ್ತುತಿ ಮಾಡೋದು, ದರ್ಶನ ಮಾಡೋದು, ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಹೀಗೆಲ್ಲ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ದರ್ಶನ ಮಾಡೋಕ್ಕೆ ಅನೇಕ ಕೋಟಿ ಪುಣ್ಯ ಇರಬೇಕು. ಅವನನ್ನು ನೋಡಿದಾಗ ಮಾತಾಡೋದಕ್ಕೆ, ಅದರಲ್ಲೂ ವಿಶೇಷವಾದಂಥ ಪದಪ್ರಯೋಗವನ್ನು ಮಾಡಿ ಅವನ ಸ್ತುತಿ ಮಾಡೋದಕ್ಕೆಲ್ಲ ಇನ್ನೂ ವಿಶೇಷವಾದಂತಹ ಪುಣ್ಯಗಳು ಇರಬೇಕು. ಯಾಕೆಂದ್ರೆ ನಾವು ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿರೋರು ಬಂದಾಗಲೇ ನೋಡಿ ಒಂಥರ ಶಾಕ್ ಆಗ್ಬಿಡ್ತೀವಲ್ವ, ಸಡನ್ ಆಗಿ ಸಿಕ್ಬಿಟ್ರು ಅಂತ. ಅಂಥದ್ರಲ್ಲಿ ಆ ವಿಶ್ವರೂಪವನ್ನು ನೋಡಿ ಆ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ಎಲ್ಲ ವಿಶೇಷ ಅಂತಾನೆ ಹೇಳಬೇಕು. ಮುಂದೆ ಹೇಳ್ತಾನೆ, ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೌ ಮೃತಶ್ಚೋಷ್ಮಾಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರ ಆದಿತ್ಯ ವಸವೋ ಯೇ ಚ ಸಾಧ್ಯ ವಿಶ್ವೇ ಅಶ್ವಿನೌ ಮರುತಶ್ಚ ಊಷ್ಮಪಾಃ ಚ ಗಂಧರ್ವಃ ಯಕ್ಷಾಃ ಸುರಸಿದ್ಧ ಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಇನ್ನೆಲ್ಲಿನೇನು ಕಂಡು ಬರ್ತಾ ಇದ್ದಾರೆ ಅಥವಾ ಇನ್ನೊಂದು ಯಾರ್ಯಾರು ನೋಡ್ತಾ ಇದ್ದಾರೆ ಅಂತಂದ್ರೆ, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವರುಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಊಷ್ಮಪಾ ಯಕ್ಷರಾಕ್ಷಸರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಬಹಳ ವಿಸ್ಮಿತರಾಗಿ ಅಂತ ಹೇಳಿ ಭಗವಂತನ ನೋಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏಕಕಾಲದಲ್ಲಿ ಅನೇಕ ವಿಧವಾದಂತಹ ರೂಪಗಳನ್ನ ಇವರೆಲ್ಲರೂ ಮಹಾತ್ಮರು ನೋಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಂಷ್ಟ್ರಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತದಾಹಂ. ರೂಪಂ ಮಹತ್ತೆ, ನಿನ್ನ ರೂಪ ಹೇಗಿದೆ ಅಂದ್ರೆ ಮಹತ್ತಾಗಿದೆ, ಮತ್ತು ಅನೇಕವಾದಂತಹ ಮುಖ, ಕಣ್ಣು, ಮಹಾಬಾಹು, ಬಾಹು, ಊರು, ಪಾದಂ, ಬಹುದರಂ, ಬಹುದಂಷ್ಟ್ರ ಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತದಾಹಂ. ಹೇ ಮಹಾಬಾಹುವನ್ನ ಅನೇಕ ಮುಖಗಳು, ಕಣ್ಣುಗಳನ್ನ ಹೊಂದಿದ್ದೀಯ, ಮತ್ತು